ನಾವು ಸುಮಾರು 4-5 ತಿಂಗಳಿಂದ ರಿಕ್ರೂಟ್ಮೆಂಟ್ ನಿಂತಿದ್ದ ಕಾರಣದಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ SC ST ಅಲ್ಲದೆ ಇರೋರು ಸುಮಾರು 82% ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಾಯೋದು ಬೇಡ ಅಂತೇಳಿ ಒಂದು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ HK ಪಾಟೀಲ್ ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. 56,000 ಜನ ರಿಕ್ರೂಟ್ಮೆಂಟ್ ಚಾಲನೆ ಆಗೋದು ಒಂದು ತೀರ್ಮಾನ ಆಗಿದೆ. ಹೈಕೋರ್ಟ್ ಅಲ್ಲಿ 56% ಅಂದ್ರೆ 6% ಎಕ್ಸ್ಟ್ರಾ ಇರೋದ್ರಿಂದ ಈ ಒಪ್ಕೊಳಕ್ ಆಗಲ್ಲ ಅಂತ ಅಷ್ಟೇ ಇರೋದ್ರಿಂದ ನಾವು 50% ಒಳಗಡೆ ಅಂದ್ರೆ SC 15 ST 3 ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 6% ಅನ್ನ ಬ್ಯಾಕ್ಲಾಗ್ ಆಗಿ ಪೆಂಡಿಂಗ್ ಇಡ್ತೇವೆ. ಅದು ತೀರ್ಮಾನ ಕೋರ್ಟ್ ತೀರ್ಮಾನದಂತೆ ಅದು ಜನರಲ್ಗಾದ್ರೆ ಜನರಲ್ಗೆ ಹೋಗ್ತದೆ, ಅಥವಾ SC ST ಗಾದ್ರೆ ST ಗೆ 4 ಬರ್ತದೆ, SC ಗೆ 2 ಬರ್ತದೆ. ಇಂಥದ್ದೊಂದು ತೀರ್ಮಾನ ಆಗಿದೆ. ಜೊತೆಯಲ್ಲಿ ನಾವು 15 ಮತ್ತು 3% ಮಾಡುವಂತ ಕಾಲದಲ್ಲಿ 3% ST ವರ್ಗ ಇರ್ತಾರೆ. 15% ಇಲ್ಲಿ ಹಿಂದೆ ನಾವು ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಮಹದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶಿವರಾಜ್ ತಂಗಡಗಿ ಅವರು ಮತ್ತು ಉಪಾಧ್ಯಕ್ಷರಂತ ನಮ್ಮ ರುದ್ರಪ್ಪ ಲಮಾಣಿಯವರು ನಾವೆಲ್ಲ ಸೇರಿ ಜೊತೆಗೆ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಕೂಡ ಎಲ್ಲ ಶಾಸಕರು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. 17% ಆದ್ರೆ 6-5 ಮಾಡೋಕೆ ನಾವೆಲ್ಲ ಒಟ್ಟಿಗೆ SC ಯಲ್ಲಿ ಲೆಫ್ಟ್ ರೈಟ್ ಬೋವಿ ಲಂಬಾಣಿ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಇವತ್ತು ಕೂಡ ಇದು ತಕ್ಷಣ ಆಗ್ಬೇಕು ಅನ್ನೋದ್ರಿಂದ ನಾವು ಇದಕ್ಕೆ ಒಪ್ಕೊಂಡಿದೀವಿ. ಮುಂದೆ ಈ 15% ಶೇರ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಾವು ಗೃಹ ಸಚಿವರು ಮತ್ತು ಏನೀಗ ಹೇಳಿದೆ ಮಹದೇವಪ್ಪನವರು, ಪ್ರಿಯಾಂಕ್ ಖರ್ಗೆ ಅವರು, ನಾನು, ತಿಮ್ಮಾಪುರ ಸಾಹೇಬರು ಹಾಗೂ ನಮ್ಮ ಶಿವರಾಜ್ ತಂಗಡಗಿ ಅವರು, ರುದ್ರಪ್ಪ ಲಮಾಣಿಯವರು ಎಲ್ಲ ಸೇರಿ ಈ 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕು ಅನ್ನೋದನ್ನ ಸರ್ವಸಮ್ಮತಿ ಮಾಡಿ ಅದನ್ನ ಕ್ಯಾಬಿನೆಟ್ ಮುಂದೆ ತಂದು ಅದನ್ನ ಬಗೆಹರಿಸ್ಕೊಳ್ತೀವಿ. ಅದರಿಂದ ಫೈನಲ್ ಸೆಲೆಕ್ಷನ್ ಆಗೋ ಪ್ರೋಸೆಸ್ ಆಗೋ ಒಳಗಡೆ ಇದು ತೀರ್ಮಾನ ಇಂಟರ್ನಲ್ ರಿಸರ್ವೇಶನ್ 15% ಅಲ್ಲಿ ಯಾವ ರೀತಿ ಭಾಗ ಮಾಡ್ಕೊಳ್ಬೇಕಂತ ಸರ್ವಸಮ್ಮತಿಯಿಂದ ನಾವು ಕ್ಯಾಬಿನೆಟ್ ತಗೊಂಬತ್ತೀವಿ. ಕ್ಯಾಬಿನೆಟ್ ತಗೊಂಡು ಫೈಸಲಾದ್ಮೇಲೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಇವತ್ತು ಬೇರೆ ಬೇರೆ ತರ ಮಾತಾಡ್ತಾರೆ, ಯಾವುದರಲ್ಲಿ ಅರ್ಥ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸಿದ್ದೇವೆ. ನಿನ್ನೆ ಇಂಟರ್ನಲ್ ರಿಸರ್ವೇಶನ್ ವಿಷಯದಲ್ಲಿ ನಾವು ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡ್ಬಂದು ಇದನ್ನ ತೀರ್ಮಾನ ಮಾಡಬೇಕಾಗ್ತದೆ ಅಂತೇಳಿ ಒಂದು ತೀರ್ಮಾನ ಆಗಿದೆ. ಇದನ್ನ ಬೇರೆಯವರು ಗೊಂದಲ ಸೃಷ್ಟಿ ಮಾಡಕ್ಕೆ ಬೇರೆ ಏನು ಮಾತಾಡ್ತಾರೆ, ಏನೂ ಅವಕಾಶ ಇರೋದಿಲ್ಲ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಮತ್ತು ಎರಡೂ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿರೋಧ ಪಕ್ಷಗಳಾದಂಥ ಬಿಜೆಪಿಯವರು, ಜನತಾದಳ ಮತ್ತು ಇತರ ಇಂಡಿಪೆಂಡೆಂಟ್ಸ್ ಒಟ್ಟಾರೆ ಅವಿರೋಧವಾಗಿ ತೀರ್ಮಾನ ಆಗಿದೆ ಎರಡೂ ಸದನದಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನೋದು. ಅದರ ಜೊತೆಗೆ ಗವರ್ನರ್ ಅವ್ರಿಗೆ ಕಳಿಸಿದ್ವಿ. ಗವರ್ನರ್ ಕ್ಲಾರಿಫಿಕೇಶನ್ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟಿದೆ ಸರ್ಕಾರ. ಅದಾದ್ಮೇಲೆ ಅವರು ಕೂಡ ನಿನ್ನೆ ಅಂಕಿತ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಅದರಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಒಂದೇ ಒಂದು 17 ಹಂಚಿಕೆ ಮಾಡಿದ್ದೀವಿ. 15 ಹಂಚಿಕೆ ಮಾಡಿಕೊಂಡು ಮತ್ತೆ ಕ್ಯಾಬಿನೆಟ್ ಮುಂದೆ ತಂದು ಇದನ್ನ ತೀರ್ಮಾನ ಮಾಡ್ಕೊಳ್ತೀವಿ. ಇದಕ್ಕೆ ಯಾವುದು ನಾನು ಕೂಡ ಈ ಸಂಘ ಸಂಸ್ಥೆಗಳಿರ್ಬೋದು, ಪಕ್ಷದವರಿರ್ಬೋದು ಮತ್ತು ಯಾರೇ ಆಗಲಿ ಇದರ ಬಗ್ಗೆ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ. ಒಳ ಮೀಸಲಾತಿ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಇದು ಅಪ್ಲೈ ಆಗುತ್ತೆ. ಏನು 56,000 ಹುದ್ದೆಗಳನ್ನು ಕರೆದಿದ್ದೀವಿ, ಅದಕ್ಕೆ ಅಪ್ಲೈ ಆಗುತ್ತೆ. ಹಿಂದೆ 42 ಇಲಾಖೆಗಳು ಕರೆದಿದ್ದಕ್ಕೆ 17% ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕೋರ್ಟು. ಇದಾದ್ಮೇಲೆ ಈಗ ಹೊಸದಾಗಿ ಮಾಡೋದಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು 50ರೊಳಗೆ ಇರಬೇಕು ಅಂದಾಗ 15 ಮತ್ತು 3 ಆಗುತ್ತೆ. ಆದ್ರಿಂದ ಇದನ್ನ ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಯಾರೂ ಕೂಡ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ, ವಚನ ಕೊಟ್ಟಿದ್ದಾರೆ, ಜಾರಿ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದೆ.
ಇನ್ನು ಆಗ್ಬೇಕಾಗಿರೋದನ್ನ ನಾವು ಹಂಚಿಕೆ ಮಾಡಿಕೊಂಡು ನಾವೆಲ್ಲ ಬ್ರದರ್ಸ್ ಒಟ್ಟಿಗೆ ಅದನ್ನ ತೀರ್ಮಾನ ಮಾಡ್ಕೊಳ್ತೀವಿ. ಇದು ಮಾಧ್ಯಮ ಮಿತ್ರರಲ್ಲಿ ಮನವಿ, ಬೇರೆ ಗೊಂದಲಗಳು ಏನು ಇಲ್ಲ ಅನ್ನೋದನ್ನ ತಿಳಿಸ್ತೀನಿ. ತಿಮ್ಮಾಪುರ ಅವರು ಎರಡು ಮಾತು ಮಾತಾಡ್ತಾರೆ. ಅವ್ರು ಹೇಳ್ಬಿಡಿ. ಒಳ ಮೀಸಲಾತಿ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ದೂರು ಕೊಟ್ಟವರು ನೀವು, ಅನುಮೋದನೆ ಮಾಡಿಬಿಡಿ ಅಂತ ಹೇಳಿದವರು ನೀವು, ಅದಕ್ಕೂ ಮುಂಚೆ ಅಧಿವೇಶನ ಪಾಸ್ ಮಾಡಿದವರು ನೀವು, ಕೊನೆಗೆ ರಾಜ್ಯಪಾಲರ ಆಕ್ಷೇಪಣೆ ಸಲ್ಲಿಸಿದವರು ನೀವು, ಬಿಲ್ ಪಾಸ್ ಮಾಡ್ಬಿಡಿ ಅಂತ ಹೇಳಿದವರು ನೀವೇ, ಕೊನೆಗೆ ಈಗ ಒಪ್ಕೋತಾರ ನೀವು. ಇದು ಯಾವ ತರ ಸಾಧ್ಯ? ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಸರ್ಕಾರ ಯಾರು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಆಗ್ಬೇಕಂತ ಹೇಳಿ ಸರ್ಕಾರ ಹೇಳಿತ್ತು, ಅವತ್ತು ಹೇಳಿತ್ತು, ಇವತ್ತು ಹೇಳಿತ್ತು. ಗವರ್ನರ್ ಅವರು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರು. ಅಲಿಮಾರಿ ಸಮಾಜ ಅಥವಾ ಇದು ಲಂಬಾಣಿ ಸಮಾಜದವರು ಒಂದು ಪತ್ರ ಬರೆದಿದ್ದಾರೆ, ಏನ್ ಮಾಡ್ತಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ವಿ. ಜನಸಂಖ್ಯೆ ಆಧಾರದ ಮೇಲೆ ಯಾರಿಗೂ ಅನ್ಯಾಯ ಆಗದಿರೋ ಮಾಡಿದೀವಿ. ಒಂದು ವೇಳೆ ಇದ್ರೆ ಪರ್ಮನೆಂಟ್ ಕಮಿಷನ್ ಇದೆ, ಪರ್ಮನೆಂಟ್ ಕಮಿಷನ್ SC ಕಮಿಷನ್ ಮುಂದೆ ಹೋಗಿ ಅವ್ರ ನ್ಯಾಯ ತಗೊಳಕ್ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಅವ್ರು ಕೊಟ್ಟ ಮೇಲೆ ಅವರು ಸಮ್ಮತಿ ತೋರಿಸಿ ಅವರು ಸಂತಕ ಮಾಡಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಇದರಲ್ಲಿ ಯಾರು ಸರ್ಕಾರದ ಕಡೆಯಿಂದ ಹೋಗಿ ನಿಲ್ಲಿಸಿರೋದಿಲ್ಲ, ಅದೆಲ್ಲ ಸುಳ್ಳು ಮಾತು. ಆಮೇಲೆ ನೀವು ರಾಜ್ಯಪಾಲರು ಒಪ್ಪಿಗೆ ಮಾಡಿ ಈ ತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಅನಿವಾರ್ಯ ಇದೆ ಮಾಡಿ ಅಂತ ಒತ್ತಡ ಹಾಕಿದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರ ಅಂತ ಅನ್ಸಲ್ಲ? ಇಲ್ಲ, ಹಾಗೇನಿಲ್ಲ. ನಾವೆಲ್ಲ ಒಟ್ಟಿಗೆ ಈಗ ಅವರು ಕೂಡ 5 ತಿಂಗಳು 6 ತಿಂಗಳಿಂದ ಕಾತಿದ್ದಾರೆ. ಅವ್ರಿಗೆ ಆಮೇಲಿಂದ ಏಜ್ ಬಾರ ಆಗ್ತದೆ. ಇದು ಸರ್ಕಾರದ ಬದ್ಧತೆ ಇದೆ, ಅವ್ರಿಗೆ ಕೆಲಸ ಕೊಡಲೇಬೇಕು. ಅದಕ್ಕೆ ನೋಟಿಫಿಕೇಶನ್ ಮಾಡಿದ್ವಿ, ಇದು ಚಾಲನೆ ಆಗ್ತದೆ. ನಾವು ಸುಮಾರು 4-5 ತಿಂಗಳಿಂದ ರಿಕ್ರೂಟ್ಮೆಂಟ್ ನಿಂತಿದ್ದ ಕಾರಣದಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ SC ST ಅಲ್ಲದೆ ಇರೋರು ಸುಮಾರು 82% ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಾಯೋದು ಬೇಡ ಅಂತೇಳಿ ಒಂದು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಈಗಾಗಲೇ HK ಪಾಟೀಲ್ ಸವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. 56,000 ಜನ ರಿಕ್ರೂಟ್ಮೆಂಟ್ ಚಾಲನೆ ಆಗೋದು ಒಂದು ತೀರ್ಮಾನ ಆಗಿದೆ. ಹೈಕೋರ್ಟ್ ಅಲ್ಲಿ 56%, ಅಂದ್ರೆ 6% ಎಕ್ಸ್ಟ್ರಾ ಇರೋದ್ರಿಂದ, ಈ ಒಪ್ಕೊಳಕ್ ಆಗಲ್ಲ ಅಂತ ಅಷ್ಟೇ ಇರೋದ್ರಿಂದ ನಾವು 50% ಒಳಗಡೆ ಅಂದ್ರೆ SC 15, ST 3 ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 6% ಅನ್ನ ಬ್ಯಾಕ್ಲಾಗ್ ಆಗಿ ಪೆಂಡಿಂಗ್ ಇಡ್ತೇವೆ. ಅದು ತೀರ್ಮಾನ ಕೋರ್ಟ್ ತೀರ್ಮಾನದಂತೆ ಅದು ಜನರಲ್ಗಾದ್ರೆ ಜನರಲ್ಗೆ ಹೋಗ್ತದೆ, ಅಥವಾ SC ST ಗಾದ್ರೆ ST ಗೆ 4 ಬರ್ತದೆ, SC ಗೆ 2 ಬರ್ತದೆ. ಇಂಥದ್ದೊಂದು ತೀರ್ಮಾನ ಆಗಿದೆ. ಜಡ್ಜತಿಯಲ್ಲಿ ನಾವು 15 ಮತ್ತು 3% ಮಾಡುವಂತ ಕಾಲದಲ್ಲಿ 3% ST ವರ್ಗ ಇರ್ತಾರೆ. 15% ಇಲ್ಲಿ ಹಿಂದೆ ನಾವು ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಮಹದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶಿವರಾಜ್ ತಂಗಡಗಿ ಅವರು ಮತ್ತು ಉಪಾಧ್ಯಕ್ಷರಂತ ನಮ್ಮ ರುದ್ರಪ್ಪ ಲಮಾಣಿಯವರು ನಾವೆಲ್ಲ ಸೇರಿ ಜೊತೆಗೆ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಕೂಡ ಎಲ್ಲ ಶಾಸಕರು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. 17% ಆದ್ರೆ 6-5 ಮಾಡೋಕೆ ನಾವೆಲ್ಲ ಒಟ್ಟಿಗೆ SC ಯಲ್ಲಿ ಲೆಫ್ಟ್ ರೈಟ್ ಬೋವಿ ಲಂಬಾಣಿ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಇವತ್ತು ಕೂಡ ಇದು ತಕ್ಷಣ ಆಗ್ಬೇಕು ಅನ್ನೋದ್ರಿಂದ ನಾವು ಇದಕ್ಕೆ ಒಪ್ಕೊಂಡಿದೀವಿ. ಮುಂದೆ ಈ 15% ಶೇರ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಾವು ಗೃಹ ಸಚಿವರು ಮತ್ತು ಏನೀಗ ಹೇಳಿದೆ ಮಾದೇವಪ್ಪನವರು, ಪ್ರಿಯಾಂಕ್ ಖರ್ಗೆ ಅವರು, ನಾನು, ತಿಮ್ಮಾಪುರ ಸಾಹೇಬರು ಹಾಗೂ ನಮ್ಮ ಶಿವರಾಜ್ ತಂಗಡಗಿ ಅವರು, ರುದ್ರಪ್ಪ ಲಮಾಣಿಯವರು ಎಲ್ಲ ಸೇರಿ ಈ 15% ಯಾವ ರೀತಿ ಭಾಗ ಮಾಡ್ಕೊಳ್ಬೇಕು ಅನ್ನೋದನ್ನ ಸರ್ವಸಮ್ಮತಿ ಮಾಡಿ ಅದನ್ನ ಕ್ಯಾಬಿನೆಟ್ ತಂದು ಅದನ್ನ ಬಗೆಹರಿಸ್ಕೊಳ್ತೀವಿ. ಅದರಿಂದ ಫೈನಲ್ ಸೆಲೆಕ್ಷನ್ ಆಗೋ ಪ್ರೋಸೆಸ್ ಆಗೋ ಒಳಗಡೆ ಇದು ತೀರ್ಮಾನ, ಇಂಟರ್ನಲ್ ರಿಸರ್ವೇಶನ್ 15% ಅಲ್ಲಿ ಯಾವ ರೀತಿ ಭಾಗ ಮಾಡ್ಕೊಳ್ಬೇಕಂತ ಸರ್ವಸಮ್ಮತಿಯಿಂದ ನಾವು ಕ್ಯಾಬಿನೆಟ್ ತಗೊಂಬತ್ತೀವಿ. ಕ್ಯಾಬಿನೆಟ್ ತಗೊಂಡು ಫೈಸಲಾದ್ಮೇಲೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಇವತ್ತು ಬೇರೆ ಬೇರೆ ತರ ಮಾತಾಡ್ತಾರೆ, ಯಾವುದರಲ್ಲಿ ಅರ್ಥ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸಿದ್ದೇವೆ. ನಿನ್ನೆ ಇಂಟರ್ನಲ್ ರಿಸರ್ವೇಶನ್ ವಿಷಯದಲ್ಲಿ ನಾವು ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡ್ಬಂದು ಇದನ್ನ ತೀರ್ಮಾನ ಮಾಡಬೇಕಾಗ್ತದೆ ಅಂತೇಳಿ ಒಂದು ತೀರ್ಮಾನ ಆಗಿದೆ. ಇದನ್ನ ಬೇರೆ ಬೇರೆಯವರು ಗೊಂದಲ ಸೃಷ್ಟಿ ಮಾಡಕ್ಕೆ ಬೇರೆ ಬೇರೆ ಏನು ಮಾತಾಡ್ತಾರೆ, ಏನೂ ಅವಕಾಶ ಇರೋದಿಲ್ಲ. ಈಗಾಗಲೇ
ಕ್ಯಾಬಿನೆಟ್ ಡಿಸಿಷನ್ ಆಯಿತು, ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಮತ್ತು ಎರಡೂ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿರೋಧ ಪಕ್ಷಗಳಾದಂಥ ಬಿಜೆಪಿಯವರು, ಜನತಾದಳ ಮತ್ತು ಇತರ ಇಂಡಿಪೆಂಡೆಂಟ್ಸ್ ಒಟ್ಟಾರೆ ಅವಿರೋಧವಾಗಿ ತೀರ್ಮಾನ ಆಗಿದೆ ಎರಡೂ ಸದನದಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನೋದು. ಅದರ ಜೊತೆಗೆ ಗವರ್ನರ್ ಅವ್ರಿಗೆ ಕಳಿಸಿದ್ವಿ, ಗವರ್ನರ್ ಕ್ಲಾರಿಫಿಕೇಶನ್ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟಿದೆ ಸರ್ಕಾರ. ಅದಾದ್ಮೇಲೆ ಅವರು ಕೂಡ ನಿನ್ನೆ ಅಂಕಿತ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಅದರಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಒಂದೇ ಒಂದು 17 ಹಂಚಿಕೆ ಮಾಡಿದ್ದೀವಿ, 15 ಹಂಚಿಕೆ ಮಾಡಿಕೊಂಡು ಮತ್ತೆ ಕ್ಯಾಬಿನೆಟ್ ಮುಂದೆ ತಂದು ಇದನ್ನ ತೀರ್ಮಾನ ಮಾಡ್ಕೊಳ್ತೀವಿ. ಇದಕ್ಕೆ ಯಾವುದು ನಾನು ಕೂಡ ಈ ಸಂಘ ಸಂಸ್ಥೆಗಳಿರ್ಬೋದು, ಪಕ್ಷದವರಿರ್ಬೋದು ಮತ್ತು ಯಾರೇ ಆಗಲಿ ಇದರ ಬಗ್ಗೆ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ, ಒಳ ಮೀಸಲಾತಿ ಮಾಡೇ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಆದರೂ ಇದು ಅಪ್ಲೈ ಆಗುತ್ತೆ. ಏನು 56,000 ಹುದ್ದೆಗಳನ್ನು ಕರೆದಿದ್ದೀವಿ, ಅದಕ್ಕೆ ಅಪ್ಲೈ ಆಗುತ್ತೆ. ಹಿಂದೆ 42 ಇಲಾಖೆಗಳು ಕರೆದಿದ್ದಕ್ಕೆ 17% ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಕೋರ್ಟು. ಇದಾದ್ಮೇಲೆ ಈಗ ಹೊಸದಾಗಿ ಮಾಡೋದಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು 50ರೊಳಗೆ ಇರಬೇಕು ಅಂದಾಗ 15 ಮತ್ತು 3 ಆಗುತ್ತೆ. ಆದ್ರಿಂದ ಇದನ್ನ ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಯಾರೂ ಕೂಡ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ, ವಚನ ಕೊಟ್ಟಿದ್ದಾರೆ, ಜಾರಿ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದೆ. ಇನ್ನು ಆಗ್ಬೇಕಾಗಿರೋದನ್ನ ನಾವು ಹಂಚಿಕೆ ಮಾಡಿಕೊಂಡು ನಾವೆಲ್ಲ ಬ್ರದರ್ಸ್ ಒಟ್ಟಿಗೆ ಅದನ್ನು ತೀರ್ಮಾನ ಮಾಡ್ಕೊಳ್ತೀವಿ. ಇದು ಮಾಧ್ಯಮ ಮಿತ್ರರಲ್ಲಿ ಮನವಿ. ಬೇರೆ ಗೊಂದಲಗಳು ಏನು ಇಲ್ಲ ಅನ್ನೋದನ್ನ ತಿಳಿಸ್ತೀನಿ. ತಿಮ್ಮಾಪುರ ಅವರು 2 ಮಾತು ಮಾತಾಡ್ತಾರೆ. ಸರ್, ಈಗ ನೀವು ಒಳ ಮೀಸಲಾತಿಗೆ ಅವ್ರು ಹೇಳ್ಬಿಡಿ. ನೀವು ಕ್ಲಾರಿಫಿಕೇಟ್ ಮಾಡಿ. ಒಳ ಮೀಸಲಾತಿ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ದೂರು ಕೊಟ್ಟವರು ನೀವು ಅನುಮೋದನೆ ಮಾಡಿಬಿಡಿ ಅಂತ ಹೇಳಿದವರು ನೀವು, ಅದಕ್ಕೂ ಮುಂಚೆ ಅಧಿವೇಶನ ಪಾಸ್ ಮಾಡಿದವರು ನೀವು, ಕೊನೆಗೆ ರಾಜ್ಯಪಾಲರ ಆಕ್ಷೇಪಣೆ ಸಲ್ಲಿಸಿದವರು ನೀವು, ಬಿಲ್ ಪಾಸ್ ಮಾಡ್ಬಿಡಿ ಅಂತ ಹೇಳಿದವರು ನೀವೇ, ಕೊನೆಗೆ ಈಗ ಒಪ್ಕೋತಾರ ನೀವು. ಇದು ಯಾವ ತರ ಸರ್? ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಸರ್ಕಾರ ಯಾರು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಆಗ್ಬೇಕು ಅಂತ ಹೇಳಿ ಸರ್ಕಾರ ಹೇಳಿತ್ತು, ಅವತ್ತು ಹೇಳಿತ್ತು, ಇವತ್ತು ಹೇಳಿತ್ತು. ಗವರ್ನರ್ ಅವರು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರು. ಅಲಿಮಾರಿ ಸಮಾಜ ಅಥವಾ ಇದು ಲಂಬಾಣಿ ಸಮಾಜದವರು ಒಂದು ಪತ್ರ ಬರೆದಿದ್ದಾರೆ, ಏನ್ ಮಾಡ್ತಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ವಿ. ಜನಸಂಖ್ಯೆ ಆಧಾರದ ಮೇಲೆ ಯಾರಿಗೂ ಅನ್ಯಾಯ ಆಗದಿರೋ ಮಾಡಿದ್ದೀವಿ. ಒಂದು ವೇಳೆ ಇದ್ರೆ ಪರ್ಮನೆಂಟ್ ಕಮಿಷನ್ ಇದೆ, ಪರ್ಮನೆಂಟ್ ಕಮಿಷನ್ SC ಕಮಿಷನ್ ಮುಂದೆ ಹೋಗಿ ಅವ್ರ ನ್ಯಾಯ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಅವ್ರು ಕೊಟ್ಟ ಮೇಲೆ ಅವರು ಸಮ್ಮತಿ ತೋರಿಸಿ ಅವರು ಸಂತಕ ಮಾಡಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಇದರಲ್ಲಿ ಯಾರು ಸರ್ಕಾರದ ಕಡೆಯಿಂದ ಹೋಗಿ ನಿಲ್ಲಿಸಿರೋದಿಲ್ಲ, ಅದೆಲ್ಲ ಸುಳ್ಳು ಮಾತು. ಆಮೇಲೆ ನೀವು ರಾಜ್ಯಪಾಲರು ಒಪ್ಪಿಗೆ ಮಾಡಿ ಈ ತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಅನಿವಾರ್ಯ ಇದೆ ಮಾಡಿ ಅಂತ ಒತ್ತಡ ಹಾಕಿದಕ್ಕೆ ನೀವು ಒಪ್ಪಿಗೆ ಕೊಟ್ಟಿದ್ದೀರ ಅಂತ ಅನ್ಸಲ್ಲ? ಇಲ್ಲ, ಹಾಗೇನಿಲ್ಲ. ನಾವೆಲ್ಲ ಒಟ್ಟಿಗೆ ಈಗ ಅವರು ಕೂಡ 5 ತಿಂಗಳು 6 ತಿಂಗಳಿಂದ ಕಾತಿದ್ದಾರೆ. ಅವ್ರಿಗೆ ಆಮೇಲಿಂದ ಏಜ್ ಬಾರ ಆಗ್ತದೆ. ಇದು ಸರ್ಕಾರದ ಬದ್ಧತೆ ಇದೆ, ಅವ್ರಿಗೆ ಕೆಲಸ ಕೊಡಲೇಬೇಕು. ಅದಕ್ಕೆ ನೋಟಿಫಿಕೇಶನ್ ಮಾಡಿದ್ವಿ, ಇದು ಚಾಲನೆ ಆಗ್ತದೆ.